ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಯುಪಿಯಲ್ಲಿ ಮತ್ತೆ ಕೋಮು ಗಲಭೆಯಾಗಿದೆ. ಐ ಲವ್ ಮೊಹಮ್ಮದ್ ರ್ಯಾಲಿ ವಿಚಾರವಾಗಿನೇ ಪೊಲೀಸರು ಹಾಗೂ ಮುಸ್ಲಿಮರ ನಡುವೆ ದೊಡ್ಡ ಗಲಾಟೆಯಾಗಿದೆ. ಬರೇಲಿಯಲ್ಲಿ ಶುಕ್ರವಾರ ಪ್ರಾರ್ಥನೆ ಮುಗಿಸಿ ಬಂದ ಮುಸ್ಲಿಮರು ಅಲ್ಲಿನ ಇಸ್ಲಾಮಿಯಾ ಗ್ರೌಂಡ್ ಬಳಿ ಭಾರಿ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಕೆಲ ದಿನಗಳ ಹಿಂದಷ್ಟೇ ಇದೇ ಯುಪಿಯ ಕಾನ್ಪುರ್ನಲ್ಲಿ ಅಳವಡಿಸಲಾಗಿದ್ದ ಐ ಲವ್ ಮೊಹಮ್ಮದ್ ಅನ್ನೋ ಬ್ಯಾನರ್ ಅನ್ನ ಪೊಲೀಸರು ತೆರವು ಮಾಡಿದ್ರು. ಈ ಸಂಬಂಧ ಕೇಸ್ ಕೂಡ ದಾಖಲಾಗಿತ್ತು. ಆದರೆ ಇದರಿಂದ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗಿದೆ ಅಂತ ಸರ್ಕಾರಕ್ಕೆ ಮೆಮೊರಾಂಡಮ್ ಸಬ್ಮಿಟ್ ಮಾಡಬೇಕು ಅಂತ ಕೈಯಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಹಿಡಿದು ಗುಂಪು ಸೇರಿದ್ರು. ಆದರೆ ಈ ವೇಳೆ ಕೆಲವರು ಆಕ್ಷೇಪಾರ್ಹ ಘೋಷಣೆ ಕೂಗ್ತಾ ಇದ್ದ ಹಾಗೆ ಪ್ರತಿಭಟನೆಯಲ್ಲಿ ಗದ್ದಲ ಉಂಟಾಯಿತು. ಈ ವೇಳೆ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಈ ವಿಚಾರ ಸದಾರ್ ಕೊತ್ವಾಲಿ, ಪ್ರೇಮ್ ನಗರ ಹಾಗೂ ಬರ್ದಾರಿ 3 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೂ ಸ್ಪ್ರೆಡ್ ಆಯಿತು. ಮನೆಗಳ ಮೇಲಿನಿಂದ ಕಿಟಕಿಗಳ ಮೂಲಕ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ದು ಕಂಡುಬಂತು. ಜೊತೆಗೆ ಶಹಮತ್ ಗಂಜ್ ಏರಿಯಾದಲ್ಲಿ ಅಂಗಡಿ ಮುಂಗಟ್ಟೆಲ್ಲ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸಿದ ಗುಂಪು ರೋಡ್ ಕೂಡ ಬ್ಲಾಕ್ ಮಾಡಿ ಆಕ್ರೋಶ ಹೊರಹಾಕ್ತು. ಹೀಗಾಗಿ ಉದ್ವಿಗ್ನತೆ ಜಾಸ್ತಿ ಆಗ್ತಿದ್ದ ಹಾಗೆ 3 ವಲಯಗಳಲ್ಲೂ ಕೂಡ ಪೊಲೀಸರು ಫುಲ್ ಅಲರ್ಟ್ ಆದ್ರು. ಆ ಗುಂಪುಗಳನ್ನು ಚದುರಿಸೋಕೆ ಭರ್ಜರಿ ಲಾಠಿ ಚಾರ್ಜ್ ಮಾಡಿದ್ರು. ಜೊತೆಗೆ ಅಶ್ರುವಾಯು ಪ್ರಯೋಗಿಸಿದ್ರು. ಈ ವೇಳೆ ಹಲವರು ಗಾಯಗೊಂಡಿದ್ದಾರೆ. ಇನ್ನು ಕೆಲವರು ತಮ್ಮ ಚಪ್ಪಲನ್ನ ಅಲ್ಲೇ ಬಿಟ್ಟು ಬರಿಗಾಲಲ್ಲೇ ಹೋಗಿರೋದು, ಅಲ್ಲಿಂದ ಪಲಾಯನ ಮಾಡಿರೋದು ಕೂಡ ಕಂಡುಬಂದಿದೆ. ಸದ್ಯ ಈ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದ ಇತ್ತೆಹಾದ್ ಎ ಮಿಲ್ಲತ್ ಕೌನ್ಸಿಲ್ ಅನ್ನೋ ರಾಜಕೀಯ ಪಕ್ಷದ ಅಧ್ಯಕ್ಷ ಮೌಲಾನಾ ತೌಖೀರ್ ರಾಜಾ ಅನ್ನೋ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಹಿಂದೆ 2010ರಲ್ಲಿ ನಡೆದ ಬರೇಲಿ ದಂಗೆಯಲ್ಲಿ ಭಾಗಿಯಾಗಿದ್ದ ಅನ್ನೋ ಆರೋಪ ಕೂಡ ತೌಖೀರ್ ರಾಜಾ ಮೇಲಿದೆ. ಈ ಕೇಸ್ ಇನ್ನು ಕೋರ್ಟ್ನಲ್ಲಿದೆ. ಇನ್ನು ಈತನನ್ನ ಬಂಧಿಸ್ತಾ ಇದ್ದ ಹಾಗೆ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗಬಹುದು ಅನ್ನೋ ಕಾರಣಕ್ಕಾಗಿ ಸುತ್ತಮುತ್ತಲಿನ ಜಿಲ್ಲೆಗಳ ಹೆಚ್ಚಿನ ಪೊಲೀಸರನ್ನ ಇಲ್ಲಿಗೆ ನಿಯೋಜನೆ ಮಾಡಲಾಗ್ತಿದೆ. ಗಲಭೆ ಪೀಡಿತ ಪ್ರದೇಶಗಳಲ್ಲಿ ಪೊಲೀಸರು ಗಸ್ತು ಕೂಡ ತಿರುಗ್ತಾ ಇದ್ದಾರೆ. ಸಾರ್ವಜನಿಕರು ಮನೆಯಲ್ಲೇ ಇರಿ, ಆಚೆ ಬರಬೇಡಿ ಅಂತ ಸ್ಥಳೀಯ ಪೊಲೀಸರು ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಅಂದಹಾಗೆ ಸೆಪ್ಟೆಂಬರ್ 4ನೇ ತಾರೀಕು ಇದೇ ಯುಪಿಯ ಕಾನ್ಪುರ್ನಲ್ಲಿ ಈದ್ ಮಿಲಾದ್ ಸಂಭ್ರಮಾಚರಣೆ ವೇಳೆ ಬೀದಿಯಲ್ಲಿ ಐ ಲವ್ ಮೊಹಮ್ಮದ್ ಅನ್ನೋ ಪೋಸ್ಟರ್ ಪ್ರದರ್ಶಿಸಲಾಗಿತ್ತು. ಜೊತೆಗೆ ಹೊಸ ಒಂದಷ್ಟು ಪದ್ಧತಿಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಇದಕ್ಕೆ ಯಾವಾಗಲೂ ಧಾರ್ಮಿಕ ಆಚರಣೆಗಳಲ್ಲಿ ಈ ರೀತಿಯೆಲ್ಲ ಮಾಡ್ತಿರಲಿಲ್ಲ. ಹೊಸದನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ, ಪ್ರೊವೊಕೇಟಿವ್ ಆಗಿ ವರ್ತಿಸ್ತಾ ಇದ್ದಾರೆ ಅಂತ ಹಿಂದೂ ಸಂಘಟನೆಗಳು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆಮೇಲೆ ಇದಕ್ಕೆ ಪ್ರತಿಯಾಗಿ ದೇಶದ ಹಲವು ಸ್ಥಳಗಳಲ್ಲಿ ಮುಸ್ಲಿಂ ಸಮುದಾಯದವರು ಏನಾಯ್ತು ಪೋಸ್ಟರ್ ಇಟ್ಕೊಂಡ್ರೆ ಐ ಲವ್ ಮೊಹಮ್ಮದ್ ಅಂತ ನಾವು ತೋರಿಸಿದ್ರು ನಿಮ್ಗೇನು ಅಂತ ಮತ್ತಷ್ಟು ಪೋಸ್ಟರ್ಗಳನ್ನ ಪ್ರದರ್ಶನ ಮಾಡೋಕೆ ಶುರು ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಬರೇಲಿಯಲ್ಲಿ ಈ ಗಲಾಟೆ ನಡೆದಿದೆ. ಮತ್ತೊಂದು ಕಡೆ ಇದಕ್ಕೆ ಪ್ರತಿಯಾಗಿ ಇದೇ ಯುಪಿಯಲ್ಲಿ ಐ ಲವ್ ಮಹಾದೇವ ಅನ್ನೋ ಹೊಸ ಟ್ರೆಂಡ್ ಶುರುವಾಗಿದೆ. ವಾರಣಾಸಿಯಲ್ಲಿ ಹಲವು ಶಿವ ಭಕ್ತರು ತಮ್ಮ ಕೈ ಮೇಲೆ ಐ ಲವ್ ಮಹಾದೇವ್ ಅನ್ನೋ ಹಚ್ಚೆ ಹಾಕಿಸ್ಕೊಂಡಿದ್ದಾರೆ, ಟ್ಯಾಟೂ ಹಾಕಿಸ್ಕೊಳ್ತಿದ್ದಾರೆ. ಹಿಂದೂ ಧಾರ್ಮಿಕ ಮುಖಂಡರು ವಾರಣಾಸಿಯಲ್ಲಿ ಐ ಲವ್ ಮಹಾದೇವ್ ಅನ್ನೋ ಪ್ಲಕಾರ್ಡ್ ಹಿಡಿದು ಬೀದಿಗಿಳಿದಿದ್ದಾರೆ. ಇನ್ನು ಓವರ್ ಆಲ್ ಈ ಬೆಳವಣಿಗೆಗಳ ಬಗ್ಗೆ ಎಐಎಂಐಎಂ ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ಮತ್ತೊಮ್ಮೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಐ ಲವ್ ಮಹಾದೇವ್ ಅನ್ನೋ ಗುಂಪು ಇರುವಾಗ ಐ ಲವ್ ಮೊಹಮ್ಮದ್ ಅಂತ ಹೇಳಿದ್ರೆ ಏನ್ ಪ್ರಾಬ್ಲಮ್ ಅಂತ ಕೇಳಿದ್ದಾರೆ. ಇದು ರಾಷ್ಟ್ರ ವಿರೋಧಿ ಹೆಂಗಾಗುತ್ತೆ? ಇದೆಂತ ಹಿಂಸಾಚಾರವನ್ನು ಪ್ರಮೋಟ್ ಹೆಂಗ್ ಮಾಡ್ದಂಗಾಗತ್ತೆ? ಹ್ಯಾಪಿ ಬರ್ತ್ಡೇ PM ಮೋದಿ ಅನ್ನೋ ಪೋಸ್ಟರ್ ಕೂಡ ಹಾಕೋಕೆ ಅವಕಾಶ ಇರಬೇಕಾದ್ರೆ ಐ ಲವ್ ಪ್ರಾಫೆಟ್ ಮಹಮ್ಮದ್ ಅನ್ನೋ ಪೋಸ್ಟರ್ ಏನಾಗುತ್ತೆ ಪ್ರಾಬ್ಲಮ್? ಒಬ್ಬ ಮುಸ್ಲಿಂ ವ್ಯಕ್ತಿ ಪ್ರವಾದಿ ಮಹಮ್ಮದ್ರನ್ನ ಪ್ರೀತಿ ಮಾಡಿಲ್ಲ ಅಂದ್ರೆ ಮುಸ್ಲಿಂ ಧರ್ಮದ ಮೇಲಿನ ನಂಬಿಕೆ ಕಂಪ್ಲೀಟ್ ಆಗಲ್ಲ. ತಪ್ಪೇನಿದೆ ಆ ರೀತಿ ಪೋಸ್ಟರ್ ತೋರಿಸಿದ್ರೆ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಏನೋ ಬುರ್ಡೆ ಫೈಲ್ಸ್ ಮತ್ತೆ ಹೊಸ ಆಯಾಮ ಪಡ್ಕೊಂಡಿದೆ. ಕನ್ನಡದ ಸುದ್ದಿವಾಹಿನಿಗಳು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಉದ್ದೇಶಪೂರ್ವಕವಾಗಿ ತಿರುಚಿ ಪ್ರಸಾರ ಮಾಡಿವೆ ಅಂತ ಸುಪ್ರೀಂ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ. ದೂರು ಅಹಮದಾಬಾದ್ ಮೂಲದ ಖ್ಯಾತ ವಕೀಲ ದೀಪಕ್ ಖೋಸ್ಲಾ ಅನ್ನೋರು ಸುಪ್ರೀಂ ಕೋರ್ಟ್ CJI BR ಗವಾಯ್ ಅವರಿಗೆ ಪತ್ರ ಬರೆದು ದೂರು ಕೊಟ್ಟಿದ್ದಾರೆ. ನ್ಯಾಯಾಂಗ ನಿಂದನೆ ಮತ್ತು ತಪ್ಪು ಮಾಹಿತಿ ಪ್ರಸಾರ ತಡೆಯೋಕೆ ಕ್ರಮ ತಗೊಳ್ಳಿ ಅಂತ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಮೇ 5, 2025ನೇ ತಾರೀಕು ಸುಪ್ರೀಂ ಕೋರ್ಟ್ W.PCRL. ಸಂಖ್ಯೆ 184/2025 ಈ ಅರ್ಜಿಯನ್ನ ವಜಾ ಮಾಡಿದ್ದು ಹೌದು, ವಜಾ ಆಗಿದ್ದು ಹೌದು.
ವಿಳಂಬವಾಗಿ ಅರ್ಜಿ ಸಲ್ಲಿಕೆ, ದೂರು, FIR ಕೊರತೆಯ ಆಧಾರದ ಮೇಲೆ ಮಾತ್ರ ಅರ್ಜಿಯನ್ನ ವಜಾಗೊಳಿಸಲಾಗಿತ್ತು. ಅದರ ಹೊರತಾಗಿ ಪ್ರಕರಣವು ವಿಚಾರಣೆಗೆ ಸೂಕ್ತವಲ್ಲ ಅಂತೇನು ಯಾವುದೇ ತೀರ್ಪನ್ನು ನ್ಯಾಯಾಲಯ ಕೊಟ್ಟಿರಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶವನ್ನು ತಿರುಚಲಾಗಿದೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕನ್ನಡ ವಾಹಿನಿಗಳು ಈ ತೀರ್ಪನ್ನ ಪ್ರಕರಣ ಕ್ಲೋಸೇ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಅಂತ ಹೇಳಿದ್ರು. ಆರೋಪಗಳು ತಳ್ಳಿ ಹಾಕಲ್ಪಟ್ಟಿವೆ ಅನ್ನೋ ರೀತಿಯಲ್ಲಿ ಪ್ರಸಾರ ಮಾಡಿದ್ರು ಅಂತ ಆ ಮೂಲಕ ವೀಕ್ಷಕರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟಂತಾಗತ್ತೆ ಅಂತ ಅವರು CJIಗೆ ಲೆಟರ್ ಬರೆದಿದ್ದಾರೆ. ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿರೋ FIR, ಈಗ ನಡೆದಿರೋ SIT ತನಿಖೆ ಹಾಗೂ ಕರ್ನಾಟಕ ಹೈಕೋರ್ಟ್ನಲ್ಲಿ ವಿಚಾರಣೆಯಲ್ಲಿರೋ ರಿಟ್ ಅರ್ಜಿಗಳ ಪ್ರಾಮುಖ್ಯತೆಯ ಬಗ್ಗೆ ಸಾರ್ವಜನಿಕರಲ್ಲಿ ಗೊಂದಲ ಉಂಟಾಗಿದೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಈ ರೀತಿಯ ಸುದ್ದಿ ಹರಡ್ತಿರೋ ವಾಹಿನಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಕ್ರಮ ಕೈಗೊಳ್ಳಬೇಕು, ಆ ರೀತಿ ಪರಿಗಣಿಸಬೇಕು. ಫ್ಯೂಚರ್ನಲ್ಲಿ ಇಂಥ ತಪ್ಪು ನಿರೂಪಣೆಗಳನ್ನು ತಡೆಯುವ ನಿಟ್ಟಿನಲ್ಲಿ ತೀರ್ಪುಗಳ ನಿಖರ ಪ್ರಸಾರದ ಕುರಿತಂತೆ ಕಟ್ಟುನಿಟ್ಟಿನ ಮಾರ್ಗಸೂಚಿಯನ್ನ ಜಾರಿಗೆ ತರಬೇಕು ಅಂತ CJIಗೆ ಮನವಿ ಮಾಡಿದ್ದಾರೆ. ಅಂದಹಾಗೆ ರಾಜ್ಯ ಸರ್ಕಾರ SIT ರಚಿಸೋಕು ಮುನ್ನ ಬುರ್ಡೆ ಫೈಲ್ಸ್ನಲ್ಲಿ ದೂರುದಾರ ಟೀಮ್ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿತ್ತು. 1995 to 2004 ನಡುವಿನ ಪ್ರಕರಣಗಳ ತನಿಖೆಗೆ SIT ಕೋರಿ ಏಪ್ರಿಲ್ನಲ್ಲಿ PIL ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಇದನ್ನ ಕೋರ್ಟ್ಗೆ ಹಾಕಿತ್ತು. ಆದರೆ ಕೋರ್ಟ್ ಇದು ವಜಾ ಮಾಡಿತ್ತು ಅನ್ನೋ ಸುದ್ದಿ ಬಂದಿತ್ತು. ಇದನ್ನ ನಾವು ಕೂಡ ಫುಲ್ ನ್ಯೂಸ್ನಲ್ಲಿ ನಿನ್ನೆ ಮಾಹಿತಿ ಕೊಟ್ಟಿದ್ವಿ. ಇದನ್ನ ಈ ಅರ್ಜಿ ವಜಾ ಆಗಿರೋದನ್ನ ದೂರುದಾರರ ಟೀಮ್ ಕೂಡ ಒಪ್ಕೊಳ್ತಾ ಇದೆ. ಅವರೀಗ ವಕೀಲರ ಮೂಲಕ ಕೋರ್ಟಿಗೆ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಹೌದು ಅರ್ಜಿ ವಜಾ ಆಗಿರೋದು ಹೌದು, ಅದಕ್ಕೆ ಕಾರಣ ಬೇರೆ ಇವೆ, ಕೇಸ್ ಕ್ಲೋಸ್ ಆಗಿಲ್ಲ, ವಿಚಾರಣೆಗೆ ಅರ್ಹವಲ್ಲ ಅಂತೇನು ಕೋರ್ಟ್ ಹೇಳಿಲ್ಲ, ಆದರೆ ಕೆಲ ಮಾಧ್ಯಮಗಳು ವಿಚಾರಣೆಗೆ ಅರ್ಹವಲ್ಲ, ಕೇಸೇ ಕ್ಲೋಸ್ ಮಾಡಿದ್ದಾರೆ ಅಂತೆಲ್ಲ ಸುದ್ದಿ ಪ್ರಕಟಿಸಿದ್ದಾರೆ. ಇದು ನ್ಯಾಯಾಂಗ ನಿಂದನೆ ಆಗುತ್ತೆ ಅಂತ ಹೇಳಿ ಇವರೀಗ ಕೋರ್ಟ್ಗೆ ಹೋಗಿದ್ದಾರೆ. ಏನು ಬುರ್ಡೆ ಪ್ರಕರಣದ ತನಿಖೆಯ ಹೊಣೆ ಹೊತ್ತಿರೋ SIT ತಂಡದ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಗೃಹ ಮಂತ್ರಿ ಪರಮೇಶ್ವರ್ ಅವರನ್ನ ಮೀಟ್ ಆಗಿದ್ದಾರೆ. ತನಿಖಾ ವರದಿಯನ್ನ ಸಬ್ಮಿಟ್ ಮಾಡಿದ್ದಾರೆ. ಇತ್ತ ಗೃಹ ಮಂತ್ರಿ ಪರಮೇಶ್ವರ್ CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ PIL ವಜಾ ಆಗಿದ್ದಿರೋ ವಿಚಾರ, SIT ಯೋಜನೆ ಹಾಗೂ ತನಿಖಾ ಪ್ರಗತಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕಾನೂನು ಮಂತ್ರಿ HK ಪಾಟೀಲ್ ಕೂಡ PIL ವಜಾ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಗಮನಕ್ಕೆ ಬಂದಿರಲಿಲ್ಲ, ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಕ್ಯಾಬಿನೆಟ್ನಲ್ಲೂ ವಿಚಾರ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಬುರ್ಡೆ ಫೈಲ್ಸ್ ವಿಚಾರವಾಗಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮಾತನಾಡಿದ್ದಾರೆ. SIT ತನಿಖೆಯಿಂದ ಪ್ರಕರಣದ ಸತ್ಯ ಹೊರ ಬರ್ತಾ ಇದೆ, ಹೀಗಾಗಿ ನಾನು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ನಿಷ್ಠುರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದೆ ಅಂತ ನೀವು ನೋಡಿದ್ದೀರಿ. ನನ್ನ ಮೇಲೆ ಯಾಕಿಷ್ಟು ದ್ವೇಷ ಸಾಧಿಸ್ತಾರೆ ನನಗೆ ಅರ್ಥನೇ ಆಗಲ್ಲ. ನಾವು ಯಾರನ್ನೂ ಹೀಯಾಳಿಸಿಲ್ಲ, ದ್ವೇಷನೂ ಮಾಡಿಲ್ಲ, ಹೇಗಿದ್ರೂ ಇಷ್ಟು ಶತ್ರುತ್ವ ಯಾಕೆ ಅನ್ನೋದು ಅರ್ಥ ಆಗ್ತಿಲ್ಲ. ನಾವು ತಪ್ಪು ಮಾಡದ ಕಾರಣ ನಮ್ಗೆ ಆತ್ಮವಿಶ್ವಾಸ ಇದೆ. ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಎಲ್ಲವನ್ನ ನೋಡ್ಕೊಳ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ವೀರೇಂದ್ರ ಹೆಗಡೆ ಹೇಳಿಕೆಗೆ CM ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಯಾವಾಗಲೂ ಒಳ್ಳೆಯದನ್ನೇ ಮಾಡೋದು ಅಂತ ಹೇಳಿದ್ದಾರೆ. ಇತ್ತ DCM DK ಶಿವಕುಮಾರ್ ಪ್ರತಿಕ್ರಿಯಿಸಿ, ಕಾಂಗ್ರೆಸ್ ಸರ್ಕಾರ ಯಾವತ್ತಿಗೂ ಯಾರಿಗೂ ತೊಂದರೆ ಬಯಸೋದಿಲ್ಲ, ಕಾನೂನು ಚೌಕಟ್ಟಿನ ಒಳಗೆ ಏನು ನ್ಯಾಯ ಒದಗಿಸಬೇಕು ಅದನ್ನ ಒದಗಿಸ್ತೀವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅತ್ತ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿಗೆ 3ನೇ ಹಾಗೂ ಅಂತಿಮ ನೋಟಿಸ್ ಜಾರಿ ಮಾಡಲಾಗಿದೆ. ತಿಮರೋಡಿ ಮನೆಯಲ್ಲಿ ಶೋಧ ಕಾರ್ಯ ನಡೆಸುವ ವೇಳೆ SIT ಅಧಿಕಾರಿಗಳು ಮಾರಕಾಸ್ತ್ರಗಳು ಮತ್ತು ಬಂದೂಕನ್ನು ವಶಪಡಿಸಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ SIT ಅಧಿಕಾರಿಗಳು 2 ನೋಟಿಸ್ ಜಾರಿ ಮಾಡಿದ್ರು. ಆದರೆ ತಿಮರೋಡಿ 2 ಬಾರಿನೂ ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ಅಂತಿಮ ನೋಟಿಸ್ ಜಾರಿ ಮಾಡಲಾಗಿದೆ. ಈ ಬಾರಿ ಕೂಡ ವಿಚಾರಣೆಗೆ ಹಾಜರಾಗಿದ್ರೆ ತಿಮರೋಡಿ ಬಂಧನದ ಸಾಧ್ಯತೆಗಳ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಇತ್ತ ಜೈಲಿನಲ್ಲಿರೋ ಚಿನ್ನಯ್ಯ ವಿಚಾರವಾಗಿ ನೇತ್ರಾವತಿ ಸ್ನಾನ ಘಟ್ಟದ ಮಾಹಿತಿ ಕೇಂದ್ರದಲ್ಲಿ ಮೇಲ್ವಿಚಾರಕರಾಗಿದ್ದ ಸುಂದರ್ ಗೌಡ ಅನ್ನೋರು ಮಾತನಾಡಿದ್ದಾರೆ. ಹಣದ ಷಡ್ಯಂತ್ರಕ್ಕೆ ಬಲಿಯಾಗಿದ್ದೇನೆ, ದಯಮಾಡಿ ನನ್ನನ್ನು ಕಾಪಾಡಿ ಅಂತ ಚಿನ್ನಯ್ಯ SIT ಕಚೇರಿಯಲ್ಲಿ ನನ್ನ ಕಾಲಿಗೆ ಬಿದ್ದಿದ್ದ. ಕ್ಷೇತ್ರದ ಹೆಸರು ಹಾಳು ಮಾಡಬೇಕು, ಷಡ್ಯಂತ್ರ ಮಾಡಬೇಕು ಅನ್ನೋದೇ ಆತನ ಉದ್ದೇಶವಾಗಿತ್ತು ಅನ್ನೋ ಆರೋಪದ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ರಾಜ್ಯ ಸ್ಥಾನಮಾನಕ್ಕಾಗಿ ಹಿಂಸಾತ್ಮಕ ರೂಪ ಪಡೆದಿರೋ ಲಡಾಖ್ ಪ್ರತಿಭಟನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ. ಈ ಪ್ರತಿಭಟನೆಯ ರೂವಾರಿ ಸೋನಂ ವಾಂಗ್ಚುಕ್ರನ್ನ ಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಡಿಯಲ್ಲಿ ಈ ಬಂಧನ ಆಗ್ತಿದ್ದ ಹಾಗೆ ಲೇಹ್ನಲ್ಲಿ ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗಿದೆ. ಈ ಪ್ರತಿಭಟನೆ ನಿಲ್ಲಿಸೋಕೆ ಕೇಂದ್ರ ಸರ್ಕಾರ ದೊಡ್ಡ ಹೆಜ್ಜೆ ಇಟ್ಟಿದೆ. ಲಡಾಖ್ನಲ್ಲಿ ಪುನಃ ಶಾಂತಿ ಸುವ್ಯವಸ್ಥೆ ಸ್ಥಾಪಿಸುವ ನಿಟ್ಟಿನಲ್ಲಿ ಸ್ಥಳೀಯ ಮುಖಂಡರೊಂದಿಗೆ ಮಾತುಕತೆ ನಡೆಸೋಕೆ ವಿಶೇಷ ರಾಯಭಾರಿಯನ್ನ ಕಳಿಸ್ಕೊಟ್ಟಿದೆ. ಇನ್ನೊಂದು ಕಡೆ ಸದ್ಯ ಅಲ್ಲಿನ ಭದ್ರತಾ ಪರಿಶೀಲನೆ ಕುರಿತು ಲಡಾಖ್ ಲೆಫ್ಟಿನೆಂಟ್ ಗವರ್ನರ್ ಕವಿಂದರ್ ಗುಪ್ತಾ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಿದೆ.
ಈ ವೇಳೆ ಚೀಫ್ ಸೆಕ್ರೆಟರಿ ಪವನ್ ಕೊತ್ವಾಲ್, ಡಿಜಿಪಿ SD ಸಿಂಗ್ ಜಮ್ವಾಲ್ ಸೇರಿದಂತೆ ಸೇನೆ ಹಾಗೂ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ನ ಹಿರಿಯ ಅಧಿಕಾರಿಗಳು ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ರು. ಮತ್ತೊಂದು ಕಡೆ ಬಿಜೆಪಿ ಕಚೇರಿಗೆ ಬೆಂಕಿ ಇಟ್ಟಿರೋ ಕೇಸಲ್ಲಿ ಅದಕ್ಕೆ ಮುಖ್ಯ ಕಾರಣಕರ್ತ ಅಂತ ಅಪ್ಪರ್ ಲೇನ ಕಾಂಗ್ರೆಸ್ ಕೌನ್ಸಿಲರ್ ಪುನ್ಸೋಂಗ್ ಸ್ಟ್ಯಾನ್ಜಿನ್ ಸೆಪಾಗ್ ಈತನ ಮೇಲೆ ಬಿಜೆಪಿ ಆರೋಪ ಮಾಡಿತ್ತಲ್ಲ, ಗಲಭೆಯಲ್ಲಿ ಈತನೇ ಭಾಗಿಯಾಗಿದ್ದಾರೆ ಅಂತ ವಿಡಿಯೋ ಕೂಡ ರಿಲೀಸ್ ಮಾಡಿತ್ತು. ಆದರೆ ಲಡಾಖ್ ಪೊಲೀಸರು ಅದನ್ನು ತಳ್ಳಿ ಹಾಕಿದ್ದಾರೆ. ಈ ಹಿಂಸಾಚಾರದಲ್ಲಿ ಹುನ್ಸೋಗ್ ನೇರವಾಗಿ ಭಾಗಿಯಾಗಿಲ್ಲ, ಆ ವಿಡಿಯೋದಲ್ಲಿರೋದು ಅವರಲ್ಲ ಅಂತ ಪೊಲೀಸರಿಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನು ಈ ಲಡಾಖ್ನಲ್ಲಿ ಆಗ್ತಿರೋ ಬೆಳವಣಿಗೆಗಳ ಬಗ್ಗೆ ಅತಿ ಶೀಘ್ರದಲ್ಲಿ ವಿಶೇಷ ವರದಿ, ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ ಬರ್ತಾ ಇದೆ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾವು ಯಾವಾಗಲೂ ರಿಕ್ವೆಸ್ಟ್ ಮಾಡ್ತಾ ಇರ್ತೀವಿ ನಿಮಗೆ, ಸೊ ದಟ್ ನಾವು ತರುವಂಥ ಪ್ರತಿಯೊಂದು ಹೊಸ ಮಾಹಿತಿ ಕೂಡ ನೇರವಾಗಿ ನಿಮ್ಮನ್ನು ತಲುಪುತ್ತೆ. ಕೆಲ ದಿನಗಳ ಹಿಂದಷ್ಟೇ ಅಕ್ರಮವಾಗಿ ಬಂದೂಕುಗಳನ್ನು ಹೊಂದಿದ್ದ ಆರೋಪದ ಮೇಲೆ ಖಲಿಸ್ತಾನಿ ಉಗ್ರ ಇಂದ್ರಜಿತ್ ಸಿಂಗ್ ಗೋಸಲ್ನನ್ನ ಕೆನಡಾ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇದೀಗ ಜಾಮೀನಿನ ಮೇಲೆ ಹೊರ ಬಂದಿರೋ ಈತ ಪುಂಡಾಟಿಕೆ ಶುರು ಮಾಡಿದ್ದಾನೆ. ಭಾರತಕ್ಕೆ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ರಿಗೆ ಧಮಕಿ ಹಾಕಿದ್ದಾನೆ. ಹೊರಬರುತ್ತಿದ್ದ ಹಾಗೆ ಹೊಸ ವಿಡಿಯೋ ರಿಲೀಸ್ ಮಾಡಿ, ಇಲ್ಲಿ ನೋಡು, ಭಾರತ ಗುರು ಪತ್ವಂತ್ ಸಿಂಗ್ ಪನ್ನೂನ್ಗೆ ಸಪೋರ್ಟ್ ಮಾಡೋಕೆ ಮತ್ತು ನವೆಂಬರ್ 23ನೇ ತಾರೀಕು 2025 ಖಲಿಸ್ತಾನಿ ರೆಫರೆಂಡಮ್ ಆಯೋಜಿಸೋಕೆ ಅಂತ ಹೊರಗೆ ಬಂದಿದ್ದೀನಿ ನಾನು. ಶೀಘ್ರದಲ್ಲಿ ಭಾರತ ಖಲಿಸ್ತಾನ್ ಆಗುತ್ತೆ ಅಂತ ಹೇಳಿ ಉದ್ದಾಟತನದ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಹಾಗೆ ಅಜಿತ್ ದೋವಲ್ ಅವರೇ, ನೀವ್ಯಾಕೆ ಕೆನಡಾ, ಅಮೆರಿಕ ಅಥವಾ ಯುರೋಪ್ ರಾಷ್ಟ್ರಗಳಿಗೆ ಬರೋದೇ ಇಲ್ಲ? ಇಲ್ಲಿಗೆ ಬಂದು ಅರೆಸ್ಟ್ ಅಥವಾ ಯಾವುದಾದ್ರೂ ಹಸ್ತಾಂತರ ಪ್ರಕ್ರಿಯೆನ ನೀವು ಯಾಕೆ ಮಾಡಬಾರ್ದು? ದೋವಲ್ ಬನ್ನಿ ನೀವು, ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಬೆದರಿಕೆ ಹಾಕೋ ರೀತಿಯಲ್ಲಿ, ಬಂದ್ರೆ ಮುಗಿಸ್ತೀವಿ ಅನ್ನೋ ರೀತಿಯಲ್ಲಿ ಬೆದರಿಕೆ ಹಾಕೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾನೆ. ಯಾವಾಗಲೂ ಹಿಂಗೆ ಹೇಳಿಕೆ ಕೊಡೋದು ಇವರು, ಲೀಗಲಿ ಸಿಕ್ಕಾಕೋಬಾರ್ದು, ಆದರೆ ಮೆಸೇಜ್ ಕನ್ವೆ ಆಗಬೇಕು, ಆ ಥರದ ಹೇಳಿಕೆ ಕೊಡೋದು. ಈತನೂ ಅಷ್ಟೇ, ಈತನ ಚೋರ ಗುರು ಆ ಪನ್ನನ್ ಕೂಡ ಅಷ್ಟೇ, ಹಿಂಗೆ ಮಾತಾಡೋದು ಯಾವಾಗಲೂ ಕೂಡ. ಕೇಂದ್ರ ಸರ್ಕಾರ ಝಾಂಗಿ ಮತ್ತು BIP ನಂತಹ ಮೆಸೇಜಿಂಗ್ ಅಪ್ಲಿಕೇಶನ್ಸ್ ಮೇಲೆ ಕಂಪ್ಲೀಟ್ ಬ್ಯಾನ್ ಹಾಕೋಕೆ ಮುಂದಾಗಿದ್ದಾರೆ. ಝಾಂಗಿ ಆ್ಯಪ್ ಸ್ಟ್ರಾಂಗ್ ಎನ್ಕ್ರಿಪ್ಷನ್ ಮತ್ತು ಎಫೆಮರಲ್ ಮೆಸೇಜಿಂಗ್, ಅಂದರೆ ಮೆಸೇಜ್ ನೋಡಿದ ನಿರ್ದಿಷ್ಟ ಟೈಮ್ನಲ್ಲಿ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ, ಈ ಫೀಚರ್ಸ್ ಎಲ್ಲ ಹೊಂದಿದೆ. ಸೊ ಜಮ್ಮು ಕಾಶ್ಮೀರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಉಗ್ರ ಕೃತ್ಯಕ್ಕಾಗಿ ಇಂಥ ಆ್ಯಪ್ಗಳನ್ನು ಯೂಸ್ ಮಾಡಲಾಗ್ತಿದೆ. ಉಗ್ರರಿಗೆ ಲಾಜಿಸ್ಟಿಕಲ್ ಸಪೋರ್ಟ್ ಕೊಡೋದು, ಉಗ್ರರ ರಿಕ್ರೂಟ್ಮೆಂಟ್, ಅವರಿಗೆ ಇನ್ಸ್ಟ್ರಕ್ಷನ್ ಕೊಡೋಕು ಇಂಥ ಆ್ಯಪ್ಗಳನ್ನು ಯೂಸ್ ಮಾಡ್ತಿದ್ದಾರೆ ಅಂತ ಪೊಲೀಸರು ಮತ್ತು ಇಂಟೆಲಿಜೆನ್ಸ್ ಮೂಲಗಳಿಂದ ಮಾಹಿತಿ ಬಂದಿತ್ತು. ಪಹಲ್ಗಾಮ್ ದಾಳಿ ತನಿಖೆ ವೇಳೆ ಈ ವಿಚಾರ ಹೊರಬಿದ್ದಿತ್ತು. ಹೀಗಾಗಿ ಸರ್ಕಾರ ಈಗ ಇಂಥ ಆ್ಯಪ್ಗಳ ಮೇಲೆ IT ಆಕ್ಟ್ನ 69A ಸೆಕ್ಷನ್ ಅಡಿಯಲ್ಲಿ ಕಂಪ್ಲೀಟ್ ಬ್ಯಾನ್ ಹೇರೋಕೆ ಮುಂದಾಗಿದೆ. ಈ ಕುರಿತು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಕಠಿಣ ಕ್ರಮ ತಗೊಳ್ಳಿ ಅನ್ನೋ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಪಾಕ್ನ ISI ಪರವಾಗಿ ಬೇಹುಗಾರಿಕೆ ನಡೆಸ್ತಾ ಇದ್ದ ಆರೋಪದ ಮೇಲೆ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ವ್ಯಕ್ತಿಯೊಬ್ಬನನ್ನು ಅರೆಸ್ಟ್ ಮಾಡಲಾಗಿದೆ. ಈತನನ್ನ ಹನೀಫ್ ಖಾನ್ ಅಂತ ಗುರುತಿಸಲಾಗಿದೆ. ಈತ ದುಡ್ಡಿಗೋಸ್ಕರ ಸೇನೆಯ ಗೌಪ್ಯ ಮಾಹಿತಿಯನ್ನ ಪಾಕ್ನ ISI ಏಜೆನ್ಸಿಗೆ ಕಳಿಸ್ತಾ ಇದ್ದ. ಸೋಷಿಯಲ್ ಮೀಡಿಯಾ ಮೂಲಕ ಪಾಕ್ ISI ಜೊತೆಗೆ ನಿರಂತರವಾಗಿ ಕಾಂಟ್ಯಾಕ್ಟ್ ನಲ್ಲಿದ್ದ ಅಂತ ತನಿಖೆ ವೇಳೆ ಗೊತ್ತಾಗಿದೆ. ಆಪರೇಷನ್ ಸಿಂಧೂರ್ ವೇಳೆ ಕೂಡ ಪಾಕ್ ಹ್ಯಾಂಡ್ಲರ್ ಜೊತೆಗೆ ಟಚ್ ನಲ್ಲಿದ್ದ. ಸೇನೆಯ ಮೂವ್ಮೆಂಟ್ ಮತ್ತು ಮಿಲಿಟರಿ ಇನ್ಸ್ಟಾಲೇಷನ್ಗಳ ಬಗ್ಗೆ ಮಾಹಿತಿ ಕೊಡ್ತಿದ್ದ ಅಂತ ಗೊತ್ತಾಗಿದೆ. ಸದ್ಯ ಈತನ ಮೇಲೆ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ 1923 ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡು ಎಲ್ಲ ಆಯಾಮಗಳಲ್ಲೂ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಭರ್ತಿ 6 ದಶಕಕ್ಕೂ ಅಧಿಕ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಆಕಾಶವನ್ನ ರೂಲ್ ಮಾಡಿ ಶತ್ರುಗಳ ಎದೆ ನಡುಗಿಸಿದ್ದ MiG-21 ಫೈಟರ್ ಜೆಟ್ಸ್ ಈಗ ರಿಟೈರ್ ಆಗಿವೆ. ದೇಶ ಸೇವೆ ಜೊತೆಗೆ ಫ್ಲೈಯಿಂಗ್ ಕಾಫಿನ್ ಅನ್ನೋ ಕುಖ್ಯಾತಿಯನ್ನ ಕೂಡ ಪಡ್ಕೊಂಡಿದ್ದ MiG-21 ಅಧಿಕೃತವಾಗಿ ನಿವೃತ್ತಿ ಹೊಂದಿದೆ. ಚಂಡೀಗಢ ಏರ್ಬೇಸ್ನಲ್ಲಿ ವಾಯುಪಡೆ ಮುಖ್ಯಸ್ಥ AP ಸಿಂಗ್ MiG-21ಗೆ ಸಾಂಕೇತಿಕ ಗೌರವ ನಮನವನ್ನ ಸಲ್ಲಿಸಿ ಹಾರಿಸಿ ಅದಕ್ಕೆ ರಿಟೈರ್ಮೆಂಟ್ ಕೊಟ್ಟರು. ಹಾಗೆ ಸೇನೆಯಿಂದ ವಾಟರ್ ಗನ್ ಸಲ್ಯೂಟ್ ಕೂಡ ಮಾಡಲಾಯಿತು. ಈ ಮೂಲಕ ಆಕಾಶದಲ್ಲಿ ತನ್ನ ಅಂತಿಮ ಹಾರಾಟವನ್ನ ನೀಡಿದ MiG-21 62 ವರ್ಷಗಳ ಸೇವೆಗೆ ವಿದಾಯ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ಣ ಮಾಹಿತಿಯ ಫುಲ್ ವಿಡಿಯೋ ಪಬ್ಲಿಷ್ ಆಗಿದೆ ಸ್ನೇಹಿತರೆ, ಮಿಸ್ ಮಾಡದೆ ಅದನ್ನ ಚೆಕ್ ಮಾಡಿ. ಅಯೋಧ್ಯೆ ತೀರ್ಪಿನ ವಿಚಾರವಾಗಿ ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳಾದ DY ಚಂದ್ರಚೂಡ್ ಮಾತನಾಡಿದ್ದಾರೆ. 1500ರ ಇಸವಿ ಸುಮಾರಿಗೆ ಬಾಬ್ರಿ ಮಸೀದಿ ನಿರ್ಮಾಣ ಆಗೋಕ್ಕೂ ಮುಂಚೆನೂ ಆ ಜಾಗವನ್ನ ಪವಿತ್ರ ಅಂತ ಗುರುತಿಸಲಾಗಿತ್ತು. ನಂತರ ಅದೇ ಜಾಗದಲ್ಲಿ ಮಸೀದಿ ನಿರ್ಮಾಣ ಮಾಡಿದ್ದು ಆ ಜಾಗದ ಮೇಲಿನ ನಂಬಿಕೆಗಳಿಗೆ ಅಗೌರವ ಮಾಡದಂಗಾಯಿತು ಅಂತ ಇಂಟರ್ವ್ಯೂ ಒಂದರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಯೋಧ್ಯೆ ತೀರ್ಪಿನ ನಂತರ DY ಚಂದ್ರಚೂಡ್ರನ್ನ ಸಾಕಷ್ಟು ಬಾರಿ ಟೀಕಿಸಲಾಗಿತ್ತು. ಇದರ ಬಗ್ಗೆ ಪ್ರಶ್ನೆ ಮಾಡಿದಾಗ ಈ ರೀತಿ ಹೇಳಿದ್ದಾರೆ. ಜೊತೆಗೆ ನನ್ನ ಸಂಪೂರ್ಣ ಹೇಳಿಕೆಯನ್ನು ಕೇಳೋದ್ರ ಬಿಟ್ಟು ನನ್ನ ಸಿಂಗಲ್ ಸ್ಟೇಟ್ಮೆಂಟನ್ನು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಾರೆ. ಇದಕ್ಕೆ ಜನರು ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟು ಟೀಕಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಟ್ರಂಪ್ರನ್ನ ಅಪ್ಪಾಜಿ ಡ್ಯಾಡಿ ಅಂತೆಲ್ಲ ಕರೆದು ಕುಣಿತಾ ಇದ್ದ ನ್ಯಾಟೋ ಚೀಫ್ಗೆ ಭಾರತ ಕಪಾಳ ಮೋಕ್ಷ ಮಾಡಿದೆ. ಅಂದರೆ ಸ್ಟೇಟ್ಮೆಂಟಲ್ಲಿ ಏನಾಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಟ್ರಂಪ್ರ ಟ್ಯಾರಿಫ್ನಿಂದಾಗಿ ಭಾರತಕ್ಕೆ ಪೆಟ್ಟು ಬಿದ್ದುಬಿಟ್ಟಿದೆ. ಭಾರತ ಒತ್ತಡಕ್ಕೊಳಗಾಗ್ಬಿಟ್ಟಿದೆ. PM ನರೇಂದ್ರ ಮೋದಿ ಕೂಡ ಫುಲ್ಲು ಒತ್ತಡಕ್ಕೊಳಗಾಗ್ಬಿಟ್ಟಿದ್ದಾರೆ. ಪುಟಿನ್ಗೆ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾರೆ ಮೋದಿ. ಯುಕ್ರೇನ್ ಬಗ್ಗೆ ನಿಮ್ಮ ಪ್ಲಾನ್ ಹೇಳಿ ನಿಲ್ಲಿಸ್ತಿರೋ ಇಲ್ವೋ ಅಂತೆಲ್ಲ ಕೇಳ್ತಿದ್ದಾರೆ. ಹೆಂಗೆ ವರ್ಕ್ ಆಗ್ತಿದೆ ಟ್ಯಾರಿಫ್ ಅಂತ ಹೇಳಿ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರುಟೆ ಹೇಳಿಕೆ ಕೊಟ್ಟಿದ್ರು. ಇದಕ್ಕೀಗ ಭಾರತ ಕಿಡಿಕಾರಿದೆ. ರುಟೆ ಹೇಳಿಕೆಗಳಲ್ಲಿ ಸತ್ಯಾಂಶ ಇಲ್ಲ ಅಂತ ಹೇಳಿದೆ. ನಾವು ಗಮನಿಸಿದ್ದೀವಿ, ಸರಿಯಲ್ಲ ನಿಮ್ಮ ಮಾತು, ಸುಳ್ಳು ಹೇಳ್ತಿದ್ದೀರಾ, ವಾಸ್ತವ ಇಲ್ಲ, ಆಧಾರ ಇಲ್ಲ.
ಯಾವುದೇ ಹಂತದಲ್ಲೂ PM ಮೋದಿ ಮತ್ತು ಪುಟಿನ್ ನಡುವೆ ನೀವು ಹೇಳ್ದಂಗೆ ಮಾತುಕತೆ ಆಗಿಲ್ಲ ಅಂತ ವಿದೇಶಾಂಗ ಇಲಾಖೆ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಟ್ರಂಪ್ ನ್ಯಾಟೋವನ್ನ ಕೈ ಬಿಡ್ತಾರೆ ಅನ್ನೋ ಗಾಬರಿಯಲ್ಲಿ ರುಟ್ಟೆ ಡ್ಯಾಡಿ ಅಪ್ಪ ಅಂತ ಕರೆದಿದ್ರು ಈ ಹಿಂದೆ. ಈಗ ಮತ್ತೆ ಟ್ರಂಪ್ರನ್ನ ಮೆಚ್ಚಿಸೋಕೆ ಹಿಂಗೆಲ್ಲ ಹೇಳಿಕೆ ಕೊಡ್ತಿದ್ದಾರೆ. ಇನ್ನು ಯಾವ ಲೆವೆಲ್ಗೆ ಹೋಗ್ತಾರೋ ಗೊತ್ತಿಲ್ಲ. ಟ್ರಂಪ್ಗೆ ಮುತ್ತು ಕೊಟ್ಟರು ಕೊಡ್ಬೋದು, ಇವರು ಹೇಳಕ್ಕಾಗಲ್ಲ ಪ್ರೀತಿಯಿಂದ. ಆನ್ಲೈನ್ ಶಾಪಿಂಗ್ ನಲ್ಲಿ, ಹಬ್ಬದ ಶಾಪಿಂಗ್ ಫೆಸ್ಟಿವಲ್ ನಲ್ಲಿ ದುಡ್ಡು ಹೊಳೆ ರೀತಿ ಹರಿತಾ ಇದೆ ಜನರ ಜೇಬಿಂದ ಹೊರಗೆ. ಸೆಪ್ಟೆಂಬರ್ 22ರಿಂದ ಕೇಂದ್ರ ಸರ್ಕಾರ ಹೊಸ GST ಸ್ಲ್ಯಾಬ್ ಕೂಡ ತಂದಿತ್ತ. ಇವರು ಆಫರ್ ಕೂಡ ಕೊಟ್ಟರು. ಆನ್ಲೈನ್ ಅವರು ಮುಗಿ ಬಿದ್ದಿದ್ದಾರೆ. ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಕ್ರೆಡಿಟ್ ಕಾರ್ಡ್ ಬಳಸಿ ದಾಖಲೆ ಪ್ರಮಾಣದಲ್ಲಿ ಉಜ್ಜಿದ್ದಾರೆ. ಬರೀ ಸೆಪ್ಟೆಂಬರ್ 22ನೇ ತಾರೀಕು ಮಾತ್ರ ಒಂದು ದಿನದ ಲೆಕ್ಕ ಹೇಳ್ತೀವಿ ನೋಡಿ, 10,411 ಕೋಟಿ ರೂಪಾಯಿ ಸುರಿದಿದ್ದಾರೆ. ಮಾಮೂಲಿಗಿಂತ ಸುಮಾರು 6 ಪಟ್ಟು ಹೆಚ್ಚು ಕ್ರೆಡಿಟ್ ಕಾರ್ಡ್ ಬಳಕೆಯಾಗಿದೆ. ಕ್ರೆಡಿಟ್ ಕಾರ್ಡ್ ಅಂದ್ರೆ ಸಾಲ ಮಾಡಿ ತಗೊಳ್ತಿರೋದು ಅಂತ ಅರ್ಥ. RBI ಡೇಟಾದಿಂದ ಈ ಮಾಹಿತಿ ಬಂದಿದೆ. ಇನ್ನು ಇಡೀ ಶಾಪಿಂಗ್ ಫೆಸ್ಟಿವಲ್ ಉದ್ದಕ್ಕೂ ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ದುಡ್ಡು ಹರಿಯುತ್ತೆ, ಎಷ್ಟು ಸಾಲ ಆಗುತ್ತೆ ನೋಡ್ಬೇಕೇನು ಅಂತ. ಇನ್ನು ಧಾರವಾಡ ಪ್ರತಿಭಟನೆ ಬಳಿಕ ಈಗ ಅತಿಥಿ ಉಪನ್ಯಾಸಕರ ನೇಮಕಾತಿ ವಿಳಂಬವನ್ನ ಖಂಡಿಸಿ ABVP ಅವರು ಬೆಂಗಳೂರಿನ ಸಂಜಯ್ ನಗರದಲ್ಲಿರೋ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ರ ನಿವಾಸದ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಅತಿಥಿ ಉಪನ್ಯಾಸಕರ ನೇಮಕ ಮಾಡದೆ ಸರ್ಕಾರ ವಿದ್ಯಾರ್ಥಿಗಳ ಫ್ಯೂಚರ್ ಜೊತೆಗೆ ಆಟ ಆಡ್ತಾ ಇದೆ, ಈ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕಿಡಿಕಾರಿದ್ದಾರೆ. ಈ ವೇಳೆ ಪೊಲೀಸರು ಬಂದು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ಹಿರಿಯ ಸಾಹಿತಿ SL ಭೈರಪ್ಪ ಅವರ ಅಂತಿಮ ಸಂಸ್ಕಾರ ನೆರವೇರಿದೆ. ಈಗ ಮೈಸೂರು ಬಳಿಯ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ರುದ್ರಭೂಮಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ರಾಜ್ಯ ಸಚಿವರಾದ HC ಮಹದೇವಪ್ಪ, K ವೆಂಕಟೇಶ್ ಸೇರಿ ಹಲವು ಗಣ್ಯರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು. ಇನ್ನು ಏಷ್ಯಾ ಕಪ್ನಲ್ಲಿ ಭಾರತ ಪಾಕ್ ನಡುವಿನ ವರ್ತನೆಗಳಿಗೆ ಸಂಬಂಧಪಟ್ಟಂತೆ ICC ಒಂದಷ್ಟು ನಿರ್ಧಾರಗಳನ್ನು ತಗೊಂಡಿದೆ. ಪಾಕ್ ಆಟಗಾರರಿಗೆ ಸಂಬಂಧಪಟ್ಟಂತೆ ಮತ್ತು ಭಾರತದ ಸೂರ್ಯಕುಮಾರ್ ಯಾದವ್ ಅವರ ವಿಚಾರಕ್ಕೂ ಸಂಬಂಧಪಟ್ಟಂತೆನೂ ಕೂಡ. ಪಾಕ್ ಕ್ರಿಕೆಟರ್ಗೆ ಅಂದ್ರೆ ಈ ಹಾರಿಸ್ ರೌಫ್ ಮತ್ತು ಶಾಹಿಬ್ ಜಾದಾ ಫರ್ಹಾನ್ ವಿರುದ್ಧ ICCಗೆ BCCI ದೂರು ಕೊಟ್ಟಿತ್ತಲ್ಲ, ಅದರಂತೆ ಈಗ ICC ಈ ಪ್ರಕರಣದ ವಿಚಾರಣೆ ನಡೆಸಿದೆ. ಫೈಟರ್ ಜೆಟ್ ಕ್ರಾಶ್ ಆಗೋ ರೀತಿ ಸನ್ನೆ ಮಾಡಿದ ರೌಫ್ಗೆ ಮ್ಯಾಚ್ ಫೀನ 30% ದಂಡ ಹಾಕಲಾಗಿದೆ. ಆ ರೀತಿ ರಿಪೋರ್ಟ್ಸ್ ಬರ್ತಾ ಇದೆ. ಅತ್ತ ಫರ್ಹಾನ್ 50 ಬಾರಿಸಿ ಗುಂಡು ಹಾರಿಸೋರ ರೀತಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಸಮರ್ಥನೆ ಬೇರೆ ಕೊಟ್ಟಿದ್ದಾರೆ. ಇದು ಪಾಕ್ನ ಪಶ್ತೂನ್ ಬುಡಕಟ್ಟು ಜನಾಂಗದಲ್ಲಿ ಆಚರಿಸುವ ಸಾಂಪ್ರದಾಯಿಕ ವಿಧಾನ. ನಾನು ಆ ರೀತಿ ಪೊಲಿಟಿಕಲ್ ಏನು ಮೈಂಡಲ್ಲಿ ಇರಲಿಲ್ಲ ಭಾರತ ಪಾಕ್ ನಡುವೆದು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಹೀಗಾಗಿ ಆತನ ವಿರುದ್ಧ ICC ಇನ್ನು ಮುಂದೆ ಈ ಥರ ಮಾಡಂಗಿಲ್ಲ ಅಂತ ವಾರ್ನಿಂಗ್ ಮಾತ್ರ ಕೊಟ್ಟಿದೆ. ಇನ್ನು ನಮ್ಮ ಗೆಲುವನ್ನ ನಮ್ಮ ಸೇನೆಗೆ ಅರ್ಪಿಸ್ತೀನಿ, ಪಹಲ್ಗಾಮ್ ದಾಳಿಯ ಮೃತರ ಕುಟುಂಬದೊಂದಿಗೆ ಒಗ್ಗಟ್ಟು ಪ್ರದರ್ಶಿಸ್ತೀವಿ ಅಂತ ಹೇಳಿದ್ದ ಟೀಂ ಇಂಡಿಯಾದ T20 ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ವಿರುದ್ಧ ಪಾಕ್ ICCಗೆ ದೂರು ಕೊಟ್ಟಿತ್ತು. ಅದರಲ್ಲಿ ದಾಳಿಗೊಳಗಾದ ಸಂತ್ರಸ್ತರೊಂದಿಗೆ ನಿಲ್ತೀವಿ ಅಂತ ಹೇಳಿದಷ್ಟು ಪ್ರಾಬ್ಲಮ್ ಆಗಲ್ಲ, ಆದರೆ ಸೇನೆಯೊಂದಿಗೆ ನಿಲ್ತೀವಿ ಅಂತ ಒಬ್ಬ ಕ್ರೀಡಾಪಟು ಹೇಳಿದ್ದನ್ನ ಜಾಸ್ತಿ ಹೈಲೈಟ್ ಮಾಡಿ ಚರ್ಚೆ ನಡೀತಾ ಇತ್ತು. ಅದರಂತೆ ICC ಇನ್ನು ಮುಂದೆ ಪೊಲಿಟಿಕಲ್ ಆಗಿ ಹೇಳಿಕೆ ಕೊಡಬೇಡಿ ಅಂತ ಸೂರ್ಯಕುಮಾರ್ ಯಾದವ್ ಅವರಿಗೆ ಸಲಹೆ ಕೊಟ್ಟಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ನೋಡಬೇಕು, ಅಫಿಷಿಯಲ್ ಆಗಿ ಇನ್ನಷ್ಟೇ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಆಗಬೇಕು. ಇನ್ನು ವಾರದ ಕೊನೆ ಸೆಷನ್ನಲ್ಲೂ ಮಾರ್ಕೆಟ್ ರೆಡ್ 733 ಪಾಯಿಂಟ್ಸ್ ಬಿತ್ತು, 80,426ಕ್ಕೆ ತಲುಪಿತು. ನಿಫ್ಟಿ 236 ಪಾಯಿಂಟ್ಸ್ ಬಿದ್ದು 24,654ಕ್ಕೆ ರೀಚ್ ಆಯಿತು. ಅಮೆರಿಕ ಅಧ್ಯಕ್ಷ ಟ್ರಂಪ್ರಿಂದ ಮಾರ್ಕೆಟ್ ಡೌನ್ ಆಗಿದೆ. ಅಮೆರಿಕಾಗೆ ಆಮದಾಗೋ ಫಾರ್ಮಾಸ್ಯೂಟಿಕಲ್ ಆಮದಿನ ಮೇಲೆ 100% ಟ್ಯಾರಿಫ್ ಹೇರಿದ್ದಾರೆ. ಜನರಿಕ್ ಹೊರತುಪಡಿಸಿ ನಾವು ಜಾಸ್ತಿ ಕಳಿಸೋದು ಜನರಿಕ್ ಅಲ್ಲಿಗೆ, ಇವರು ಜನರಿಗೆ ಬಿಟ್ಟು ಉಳಿದಿದ್ದಕ್ಕೆ ಮಾಡಿರೋದು. ಆದರೂ ಕೂಡ ಮಾರ್ಕೆಟ್ ತುಂಬ ನೆಗೆಟಿವ್ ಆಗಿ ಬಿಹೇವ್ ಮಾಡಿದೆ. ಹಾಗೆ ಪೀಠೋಪಕರಣ, ಹೆವಿ ಡ್ಯೂಟಿ ಟ್ರಕ್ ಸೇರಿದ ಹಾಗೆ ಇತರ ವಸ್ತುಗಳ ಮೇಲೂ ಕೂಡ ಸುಂಕಾಸ್ತ್ರ ಪ್ರಯೋಗ ಮಾಡಿದ್ದಾರಲ್ಲ, ಅದೆಲ್ಲ ನೆಗೆಟಿವ್ ಆಗಿದೆ. ವಿದೇಶಿ ಬಂಡವಾಳದ ಹೊರಹರಿವು ಕೂಡ ಕಂಟಿನ್ಯೂನೇ ಆಗಿದೆ. ಹೀಗಾಗಿ ನಿರಂತರ 6ನೇ ಸೆಷನ್ನಲ್ಲೂ ಮಾರ್ಕೆಟ್ ರೆಡ್ನಲ್ಲಿ ಲಾಸ್ ಮಾಡಿಕೊಂಡಿದೆ. ಲಾರ್ಸನ್ ಅಂಡ್ ಟ್ಯೂಬ್ರೋ, ಟಾಟಾ ಮೋಟಾರ್ಸ್, ITC, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಮಾರುತಿ ಸುಜುಕಿ ಷೇರುಗಳು ಗ್ರೀನ್ನಲ್ಲಿತ್ತು. ಇತ್ತ ಇಂಡಸ್ಇಂಡ್ ಬ್ಯಾಂಕ್, ಮಹೀಂದ್ರ ಅಂಡ್ ಮಹೀಂದ್ರ, ಟಾಟಾ ಸ್ಟೀಲ್, ಬಜಾಜ್ ಫಿನಾನ್ಸ್ ಮತ್ತು ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಷೇರುಗಳು ರೆಡ್ನಲ್ಲಿತ್ತು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 4 ಪೈಸೆ ಏರಿಕೆಯಾಗಿ 88 ರೂಪಾಯಿ 72 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 87 ರೂಪಾಯಿ ಕಮ್ಮಿಯಾಗಿ 1,13,262 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 80 ರೂಪಾಯಿ ಕಮ್ಮಿಯಾಗಿ 1,03,750 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,060 ರೂಪಾಯಿ ಹೆಚ್ಚಾಗಿ 1,38,100 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡು ಇಲ್ಲ, ಬರೀ ಸುದ್ದಿಯನ್ನು ಸುದ್ದಿ ಥರ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಿಮಗೆ ಇದು ಇಷ್ಟ ಆಗ್ತಾ ಇದ್ರೆ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.